ನಮಸ್ಕಾರ, ನಾನು ಶಿವಕುಮಾರ್. ಸೊ ಇವತ್ತಿನ ನಮ್ಮ ಕ್ಲಾಸ್ ಏನಂದರೆ ಫ್ರ್ಯಾಕ್ಷನ್ಸ್ ಯೂಸ್ ಮಾಡಿ ಬೋರ್ಡ್ ಯಾವ ಥರ ಮಾಡೋದು. ಸೊ ಫಸ್ಟ್ ಬೋರ್ಡ್ ಅಂದರೆ ಫಸ್ಟ್ ಬ್ರ್ಯಾಕೆಟ್ ಮತ್ತು ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, addition, subtraction, minus. ಓಕೆನಾ? ಸೊ ಫಸ್ಟ್ ಬೇಸಿಕ್ ಕ್ವೆಶನ್ ಹತ್ರ ಹೋಗೋಣ. ಸೊ ಇವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಒಂದು ಮೈನಸ್ ಸಿಂಬಲ್ ಇದೆ. ಸೊ ಫಸ್ಟ್ ನಾವು ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್. ಓಕೆನಾ? ಸೊ ಮಲ್ಟಿಪ್ಲಿಕೇಶನ್ ಅಂದರೆ ಸೊ ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋದು. ಓಕೆ, ಸೊ 1/4 into 5/6 minus 1/6. ಸೊ ನ್ಯೂಮರೇಟರ್ ಟು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 4 6 24. ಬಟ್ ಅದೇ ಇಲ್ಲಿ ಬಂದಾಗ ನಾವು ನ್ಯೂಮರೇಟರ್ ಟು ನ್ಯೂಮರೇಟರ್ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ, ಬಟ್ ಡಿನಾಮಿನೇಟರ್ ಟು ಡಿನಾಮಿನೇಟರ್ ಸಬ್ಸ್ಟ್ರಾಕ್ಟ್ ಮಾಡಲ್ಲ. ಇದಕ್ಕೆ ನಾವು ಏನು ಮಾಡ್ತೀವಿ? ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಆಫ್ 24 ಮತ್ತು 6. ಸೊ ಡೈರೆಕ್ಟ್ಲಿ ಕಟ್ ಮಾಡ್ಬೋದು. 6 4 6 1. ಸೊ ಇದು ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಲ್ ಸಿ ಎಮ್ 24. ಅಂದರೆ ಇಲ್ಲಿ ಇಂಟು 4 ಇಂಟು 4 ಇಂಟು 1 ಇಂಟು 1. 5 1 5 ಮೈನಸ್ 1 ಇಂಟು 4 1/24. ಇದು ನಮ್ಮ ಆನ್ಸರ್. ನೆಕ್ಸ್ಟ್ ಅಲ್ಲಿ ನಾವು ಮಲ್ಟಿಪ್ಲಿಕೇಶನ್ ನೋಡಿದ್ವಿ, ಇಲ್ಲಿ ಡಿವಿಷನ್ ಇದು ಯಾವ ತರ ಅಂತಂದ್ರೆ 3/5 ಡಿವೈಡ್ ಬೈ 5/6. ಸೊ ಈ ನ್ಯೂಮರೇಟರ್ ಈ ಡಿನಾಮಿನೇಟರ್ ಇಂದ ಈ ನ್ಯೂಮರೇಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು, ಈ ನ್ಯೂಮರೇಟರ್ ಇಂದ ಈ ಡಿನಾಮಿನೇಟರ್ಗೆ. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರಿಬೇಕಂತಂದ್ರೆ ಯಾವ ತರ ಬರಿತೀವಿ? 3/5 ಇಂಟು 6/5 ಪ್ಲಸ್ 1/5. 6 3s are 18. 18 divided by 25 plus 1/5. So LCM of 25 and 5. 5 5s are 5 1s are 5 1s are. So LCM ಗೆ ಎರಡು ರೂಟ್ಸ್ ಬೇಕು. ಸೊ 25 ಮಲ್ಟಿಪ್ಲೈ ಮಾಡ್ತಾ ಇದೀವಿ 10 to 5 into 5. So denominator equal ಆಯ್ತಾ? Denominator equal ಆಯ್ತು. 18 plus 5 equal to 23 upon 25. So ಈ ಕ್ವೆಶನ್ ನೋಡೋಣ. ಇದು ಬ್ರಾಕೆಟ್ ಜೊತೆಗಿದೆ. ಸೊ ಇದನ್ನ ನೀವು ಎರಡನ್ನೂ ಟ್ರೈ ಮಾಡಿ, ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಓಕೆ, ಸೊ ಈ ಕ್ವೆಶನ್ ಸಾಲ್ವ್ ಮಾಡಿ. ಸೊ ಫಸ್ಟ್ ಬ್ರಾಕೆಟ್ ಇದೆ, ಎರಡರದ್ದು ಡಿನಾಮಿನೇಟರ್ ಬೇರೆ ಬೇರೆ ಇದೆ. ಸೊ ಡಿನಾಮಿನೇಟರ್ ಕಾಮನ್ ಮಾಡ್ಕೋಬೇಕು. 2 ಮತ್ತು 9 ಕೋ ಪ್ರೈಮ್ ನಂಬರ್ಸ್. ಓಕೆ, ಸೊ ಹಂಗಂದ್ರೆ ಇದರದ್ದು ಎಲ್ ಸಿ ಎಮ್ 2 ಮತ್ತು 9. 2 1s 9 ಉಳಿಯುತ್ತೆ, 9 1s. ಸೊ 9 2s 18. 18 ಇದರದ್ದು ಎಲ್ ಸಿ ಎಮ್. ಇಲ್ಲಿ ಏನಾಗುತ್ತೆ ಹಂಗಂದ್ರೆ 2 9s into 2 into 9 plus 2 into ಎರಡು ಬ್ರಾಕೆಟ್ ಅಲ್ಲಿ 3/5 ಅಲ್ಲೇ ಉಳಿಯುತ್ತೆ. 9 plus 2 3/5 into 11/8. 3 1s 3 6. So ನಮ್ಮ ಆನ್ಸರ್ 11/30. ಇಲ್ಲೊಂದು ಚಾಲೆಂಜ್ ಚೆನ್ನಾಗಿದೆ ಈ ಕ್ವೆಶನ್. ಜಸ್ಟ್ ಈ ತರ ವೆರೈಟಿ ಆಫ್ ಕ್ವೆಶನ್ಸ್ ನೋಡ್ತಾ ಇದ್ರೆ ಮಾತ್ರ ನಮಗೆ ಚಾಲೆಂಜಸ್ ಗೊತ್ತಾಗುತ್ತೆ. ಈ ಎರಡು ನಂಬರ್ ಕೋ ಪ್ರೈಮ್ ನಂಬರ್ಸ್. ಸೊ ಎಲ್ ಸಿ ಎಂ ಇದರದ್ದು ಮಲ್ಟಿಪ್ಲಿಕೇಶನ್ ಇರುತ್ತೆ. 6 5s 30. ಇಲ್ಲಿ ಮಲ್ಟಿಪ್ಲೈಡ್ ಬೈ 5
ಇಲ್ಲಿ ಮಲ್ಟಿಪ್ಲೈಡ್ ಬೈ 6 ಮಾಡಬೇಕು. ಎರಡು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡಕ್ಕೂ ಮಾಡಬೇಕು, ಒಂದಕ್ಕೆ ಮಾತ್ರ ಮಾಡೋಂಗಿಲ್ಲ. 25 ಪ್ಲಸ್ 12 ಬ್ರ್ಯಾಕೆಟ್ ಅಲ್ಲಿ. ಸೊ ನಮ್ಮ ಬಾರ್ಡ್ ಪ್ರಕಾರ ನಾವು ಫಸ್ಟ್ ಬ್ರ್ಯಾಕೆಟ್ ಓಪನ್ ಮಾಡ್ಕೋಬೇಕು, ಆಮೇಲೆ ಸೆಟ್ ಆಫ್ ಅದರ್ ರೂಲ್ಸ್. 25 ಪ್ಲಸ್ 12 27 upon 30 ಡಿವೈಡೆಡ್ ಬೈ 3/4. ಇದನ್ನ ನಾವು ರೆಸಿಪ್ರೋಕಲ್ ಮಾಡಿನೂ ಮಾಡ್ಬೋದು, ಬಟ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನಾವು ಓಲ್ಡ್ ಮೆಥಡ್ ಅಲ್ಲಿ ಹೋಗೋಣ. 27 upon 30 upon 3/4 is equal to 27. ಈ ಡಿನಾಮಿನೇಟರ್ ಈ ನ್ಯೂಮರೇಟರ್ ಜೊತೆಗೆ ಈ ನ್ಯೂಮರೇಟರ್ ಈ ಡಿನಾಮಿನೇಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಅದೇ ನಮ್ಮ ರೆಸಿಪ್ರೋಕಲ್ ಮೆಥಡ್. 30 into 4/3 3 1s are 3 9s are 2 2s are 2 15s are 3 3s are 3 5s are but 6/4. ಇದೇ ನಮ್ಮ ಆನ್ಸರ್. ಸೊ ಇದೊಂದು ಲಾಸ್ಟ್ ಕ್ವೆಶನ್ ನೋಡೋಣ. ಸೊ ಇಲ್ಲಿ ನಮಗೆ ಬ್ರಾಕೆಟ್ಸ್ ಇಲ್ಲ, ಹಂಗಂದ್ರೆ ಡಿವಿಷನ್ ರೂಲ್ ಪ್ರಕಾರ ನಮಗೆ ಫಸ್ಟ್ ಡಿವಿಷನ್ ಮಾಡಬೇಕು, ಆಮೇಲೆ ಅಡಿಷನ್ ಮಾಡಬೇಕು. ಸೊ 3/5 ಪ್ಲಸ್ 3/4 ಹೋಲ್ ಡಿವೈಡೆಡ್ ಬೈ 1/6. ಈ ಡಿನಾಮಿನೇಟರ್ ಈ ನ್ಯೂಮರೇಟರ್ ಜೊತೆಗೆ ಈ ನ್ಯೂಮರೇಟರ್ ಈ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಿ ರೆಸಿಪ್ರೋಕಲ್. 3/4 into 6/2 2s are 2 3s. ಇದನ್ನ ಯಾವ ತರ ಬರೀಬೇಕು? 3/5 ಪ್ಲಸ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಇದೆ, ಇದನ್ನು ಮುಗಿಸೋಣ. 9 upon, ಸೊ ಎರಡರದ್ದು LCM 5 ಮತ್ತೆ LCM ಮಾಡ್ತಾ ಇದೀವಿ. 5 1s are 2 ಉಳಿಯುತ್ತೆ, 2 1s are, ಸೊ 10 ಬರುತ್ತೆ. into 2 into 2 into 2 into 5 into 3 2s are, so 5 2s are 10 ಬಂತ. 3 2s are 6 plus 9 5s are 45. 51 upon 10. ಇದನ್ನ ಡೆಸಿಮಲಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ 5. ಥ್ಯಾಂಕ್ ಯು. ಏನಾರು ರಿವ್ಯೂಸ್ ಇದ್ರೆ ನಾನು ಆಲ್ರೆಡಿ ಮೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಇದಕ್ಕೆ ನೀವು ಮೇಲ್ ಮಾಡ್ಬೋದು. @gmail.com ಪ್ಲಸ್ ವಾಟ್ಸಪ್ ಮಾಡ್ಬೋದು ಈ ನಂಬರಿಗೆ.